ನಾಗರಾಜ್ ಗೌರಿ ಸಮಾಜ ಸೇವಕರು, ಕಾಂಗ್ರೆಸ್ ಪಾರ್ಟಿಯಲ್ಲೂ ಕೂಡ ಗುರುತಿಸಿಕೊಂಡವರು. ಸೊ ಅವರು ನಡೆದು ಬಂದ ಸಾಧನೆಯ ಕುರಿತು ಒಂದು ವಿಟಿ ಇದೆ. ದೊಡ್ಡ ಚಪ್ಪಾಳೆಗಳು ಬರಲಿ ಶ್ರೀ ನಾಗರಾಜ್ ಗೌರಿ ಅವರಿಗೆ. ಹುಬ್ಬಳ್ಳಿ ಧಾರವಾಡ ನಗರದ ನಾಗರಾಜ್ ಗೌರಿ ಸಾಮಾನ್ಯ ಕುಟುಂಬದಿಂದ ಬಂದು ಅಸಾಮಾನ್ಯ ಸೇವೆ ಮಾಡುತ್ತಿರುವ ವ್ಯಕ್ತಿ. ಬಡ ಬಗ್ಗರು ಒಂದು ಸಮಸ್ಯೆ ಇದೆ ಎಂದರೆ ಪರಿಹಾರವಾಗಿ ನಾನಿದ್ದೇನೆ ಎಂದು ಮುಂದೆ ಬರುವ ವ್ಯಕ್ತಿ. ಇವರ ತಾಯಿ ಮಂಗಳಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರು. ಅವರು ಕ್ಷೇತ್ರಕ್ಕೆ ಅನುದಾನ ತಂದು ಸರ್ಕಾರದ ಕೆಲಸ ಮಾಡಿಸುತ್ತಿದ್ದರೆ, ಇತ್ತ ಮಗ ನಾಗರಾಜ್ ಸಮಾಜ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಕೋವಿಡ್ ಕಾಲದಲ್ಲಂತೂ ಆಹಾರ ಕಿಟ್, ವೈದ್ಯಕೀಯ ವ್ಯವಸ್ಥೆಗೆ ಹೋರಾಟವನ್ನೇ ನಡೆಸಿದ್ದ ನಾಗರಾಜ್ ಗೌರಿ ಸಾವಿರಾರು ಕುಟುಂಬಗಳಿಗೆ ನೆರವಾದವರು. ರಕ್ತದಾನ, ಆರೋಗ್ಯ ತಪಾಸಣೆಯಂತಹ ಸೇವೆಗಳನ್ನಂತೂ ಸದಾ ಮಾಡಿಸುತ್ತಲೇ ಇರುವ ನಾಗರಾಜ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯೂ ಹೌದು. ಜನ ಸೇವೆಯಲ್ಲೇ ಜನಾರ್ದನನನ್ನ ಕಾಣುತ್ತಿರುವ ನಾಗರಾಜ್ ಗೌರಿ ಅವರಿಗೆ ಕಾಯಕ ಯೋಗಿ ಪ್ರಶಸ್ತಿ ನೀಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತದೆ. ಗ್ಯಾರಂಟಿ ನ್ಯೂಸ್ ಅವರು ಇದೊಂದು ಹೊಸ, ಅದು ಉತ್ತರ ಕರ್ನಾಟಕದಲ್ಲಿ ಕಾಯಕ ಯೋಗಿ ಹೆಸರ ಮೇಲೆ ಏನೋ ಒಂದು ಒಳ್ಳೆ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮಗಳು ನಾವು ಒಂದು ವರ್ಷದಲ್ಲಿ ನೋಡಿದ್ವಿ. ಬೇರೆ ಬೇರೆ ಕೆಂಪೇಗೌಡ ಪ್ರಶಸ್ತಿ ಆ ಥರ ಬೇರೆ ಬೇರೆ ಮಾಡಿದ್ರು. ಉತ್ತರ ಕರ್ನಾಟಕದಲ್ಲಿ ಕೂಡ ಏನು ಕಾಯಕ ಯೋಗಿ ಅಂತಂದು ಹೆಸರು ಕೊಟ್ಟು ಅವರು ಅವಾರ್ಡ್ ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ಹೆಚ್ಚು ಜವಾಬ್ದಾರಿ, ನಮಗೆಲ್ಲ ಜವಾಬ್ದಾರಿ ಕೂಡ ಹೆಚ್ಚು ಮಾಡಿದ್ದಾರೆ ಅಂತ ಈ ಸಂದರ್ಭದಾಗ ಹೇಳ್ತೀನಿ. ಏನು ಗ್ಯಾರಂಟಿ ನ್ಯೂಸ್ ಒಂದು ವರ್ಷದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದಿದೆ. ಇನ್ನು ಭವಿಷ್ಯದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಅವರಿಗೆ ಸಮಾಜಕ್ಕೆ ಅವರು ನ್ಯಾಯ ಒದಗಿಸೋ ಕೆಲಸ, ಒಂದು ಒಳ್ಳೆಯ ಸುದ್ದಿ ಮುಟ್ಟಿಸೋ ಕೆಲಸ ಅವ್ರು ಮಾಡಲಿ, ಅವ್ರಿಗೆ ಯಶಸ್ಸು ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ.